ಆರ್ಥಿಕ ಹೊರೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡ್ತಾ ಇದೆ. ಇನ್ನು RTE ಹಣ ಕೂಡ ನಮಗೆ ಬರ್ತಾ ಇಲ್ಲ. ಶಿಕ್ಷಣ ಸಂಸ್ಥೆಯ ಮಾಲಕರು ಹೇಳ್ತಾ ಇದ್ದಾರೆ 178 ಕೋಟಿ RTE ಬಾಕಿ ಉಳಿಸಿಕೊಂಡಿದೆ ಶಿಕ್ಷಣ ಇಲಾಖೆ. 92,000 ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಆತಂಕ ಈಗ ಸೃಷ್ಟಿಯಾಗಿರೋ RTE ಅನುದಾನ ಬಿಡುಗಡೆಯಾಗೋದು ವಿಳಂಬ ಆಗ್ತಾ ಇದೆ. ನಮಗೆ ಶಿಕ್ಷಕರಿಗೆ ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲ ನಮ್ಮ ಬಳಿ ಅಂತ ಕೃಪಾ ಸಂಘಟನೆಯ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಮನವಿ ಮಾಡಿದ್ದಾರೆ. ಶೀಘ್ರ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು ಅಂತ. 2023ರಿಂದ 26ರವರೆಗಿನ RTE ಹಣ ಮರುಪಾವತಿಯಾಗಿಲ್ಲ. ಸುಮಾರು 178 ಕೋಟಿ ರೂಪಾಯಿ ಪೆಂಡಿಂಗ್ ಇದೆ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರ ಕೊಡೋದು. ಖಾಸಗಿ ಶಾಲೆಗಳು ಆರ್ಥಿಕ ಸಂಕಷ್ಟದಲ್ಲಿದ್ದಾವೆ. ಈಗ ಶಿಕ್ಷಕರಿಗೆ ಸರಿಯಾಗಿ ವೇತನ ಕೊಡೋದಕ್ಕಾಗ್ತಾ ಇಲ್ಲ. ಹಲವು ಬಾರಿ ಮನವಿ ಮಾಡಿದರೂ ಕೂಡ ಪ್ರಯೋಜನ ಆಗಿಲ್ಲ. ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಈ ವರ್ಷ 2026 ಮತ್ತೆ 27 ಶೈಕ್ಷಣಿಕ ವರ್ಷನೂ ಸೇರ್ಕೊಂಡಂತೆ 2025, 26 ಮತ್ತೆ 24, 25 ಮತ್ತೆ 23, 24 ಅಂದ್ರೆ ಸುಮಾರು 2023ರಿಂದ 26ರವರೆಗೂ RTE ಹಣವನ್ನ ಸರ್ಕಾರ ಖಾಸಗಿ ಶಾಲೆಗಳಿಗೆ ಅಂದ್ರೆ RTE ವಿದ್ಯಾರ್ಥಿಗಳಿಗೆ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಅವರ ಹಣವನ್ನ ತುಂಬಕ್ಕೆ ಆಗದೆ ಒಂದೊಂದು ಕುಂಟು ನೆಪಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ. ಕೃಪಾ ಸಂಘಟನೆಯಿಂದ ಈ ವರ್ಷದ್ದೇ ಸುಮಾರು 178 ಕೋಟಿ ಬ್ಯಾಲೆನ್ಸ್ ಇದೆ. ಸುಮಾರು 92,000 ಹುಡುಗರುಗಳು ವಿದ್ಯಾರ್ಥಿಗಳು RTE ಅಡಿನಲ್ಲಿ ಈ ವರ್ಷ ಕೊನೆ ವರ್ಷ ಅಂತಿಮ ವರ್ಷ ಇದೆ, 8ನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ. 2010 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.